ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಂತೂ ತುಂಬ ರೋಚಕ ತಿರುವುಗಳು ಪಡೀತಾ ಇದೆ. ಶ್ರೇಷ್ಠನ ಮದುವೆ ಆಗಬೇಕು ಅಂತ ಹೇಳಿ ತಾಂಡವ್ ಪ್ರಯತ್ನ ಪಡ್ತಾನೆ, ಆದರೆ ಆಗಲ್ಲ. ಭಾಗ್ಯ ಕಂಪ್ಲೇಂಟ್ ಕೊಟ್ಟು ಅಂದಮೇಲೆ ಮತ್ತೆ ಶ್ರೇಷ್ಠನ ಮನೆಯಿಂದ ಆಚೆ ಹಾಕಿ ತಾಂಡವ್ ಭಾಗ್ಯ ಹೇಳಿದ ಹಾಗೆ ಕೇಳಿಕೊಂಡು ಸುಮ್ಮನೆ ಇರುತ್ತಾನೆ. ಆದರೆ ಶ್ರೇಷ್ಠ ಅದಕ್ಕೆ ಸುಮ್ಮನಾಗದೆ ಇವನನ್ನು ಹೇಗಾದರೂ ಮಾಡಿ ನನ್ನ ಕಡೆ ಸೆಳೀಲೇಬೇಕು ಅಂತ ಹೇಳಿ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸಾಯುವ ನಾಟಕವಾಡಿ ಇವರ ಮನೆಗೆ ಬರುತ್ತಾಳೆ. ನಂತರದಲ್ಲಿ ತಾಂಡವ್, ನೀನು ಮನೆಗೆ ಕರೆದುಕೊಂಡು ಬಂದಿದ್ದೀಯಾ, ಮುಂದೆ ಹೇಗೆ ಅಂತ ಹೇಳಿದಾಗ ಕುಸುಮ ಅವರು, ನಾನು ನಿನ್ನನ್ನು ಸೊಸೆ ಅಂತ ಹೇಳಿ ಒಪ್ಕೊತೀನಿ, ತಾಂಡವ್ ನಿನ್ನ ಮಗ ಅಂತ ಹೇಳಿ ಒಪ್ಕೊತೀನಿ ಅಂತ ಹೇಳಿ ಮನೆ ಒಳಗಡೆ ಕರೆದುಕೊಳ್ತಾರೆ. ಇದರಿಂದ ಮನೆಯವರೆಲ್ಲ ತುಂಬ ಆಶ್ಚರ್ಯಪಡುತ್ತಾರೆ. ಇದ್ಯಾಕೆ ಕುಸುಮ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊತಾ ಇರ್ತಾರೆ. ಭಾಗ್ಯನಿಗೂ ತುಂಬ ಒಳಗೆ ತುಂಬ ಕೊರಗ್ತಾ ಇರ್ತಾಳತ್ತೆ, ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳಿ ಅವಳಿಗೂ ಗೊತ್ತಾಗಿರುವುದಿಲ್ಲ. ಮನೆ ಒಳಗಡೆ ಬಂದು ಕೂರಿಸಿ ಎಲ್ಲ ಮುಗಿದ ಮೇಲೆ ಶ್ರೇಷ್ಠ ನಿನ್ನ ರೂಮದೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ರಾತ್ರಿ ಕಳಿಸ್ತಾರೆ. ಆದರೆ ಕುಸುಮ ಅವರು ಮನೆಯವರಿಗೆ ಏನೂ ಹೇಳುವುದಿಲ್ಲ. ಮಾರನೇ ದಿನ ಬೆಳಿಗ್ಗೆ ಭಾಗ್ಯನ ಹತ್ರ ಬಂದು, ಎಲ್ಲಮ್ಮ ಇನ್ನೂ ಶ್ರೇಷ್ಠ ಎದ್ದಿಲ್ವಾ ಅಂತ ಕೇಳಿದಾಗ, ಇಲ್ಲ ಅತ್ತೆ, ಇನ್ನೂ ಎದ್ದಿಲ್ಲ, ಮಲ್ಕೊಂಡಿರಬೇಕು ಅಂತ ಹೇಳಿದ ತಕ್ಷಣ, ಸರಿ ಇರು, ಅವಳು ಈ ಮನೆ ಸೊಸೆಯಾಗಿ ಮಾಡೋದು ಬೇಕಾದಷ್ಟು ಕೆಲಸಗಳಿದೆ, ಮಲ್ಕೊಂಡಿದ್ರೆ ಹೇಗೆ ಅಂತ ಹೇಳಿ ಹೋಗಿ ಶ್ರೇಷ್ಠ ಎದ್ದೋಳು ಅಂತ ಹೇಳಿ ಕೂಗ್ತಾರೆ. ಆದರೂ ಅವಳು ಎದ್ದೋಳಲ್ಲ. ಆಗ ಒಂದು ಬಕೀಟ್ ನೀರು ತಂದು ಅವಳ ಮೇಲೆ ಸುರಿದ ತಕ್ಷಣ, ಅಯ್ಯೋ ಆಂಟಿ ಏನು ಮಾಡಿದ್ರಿ, ಇದ್ಯಾಕೆ ಹಾಕಿದ್ದೀರಾ ಅಂತ ಹೇಳಿದಾಗ, ಮತ್ತು ಎಷ್ಟು ಸತಿ ಕೂಗಬೇಕು ಎದ್ದೋಳು ಅಂತ, ಅಂದರೆ ನೀನು ಎದ್ದೊಳ್ತಾನೇ ಇಲ್ಲ, ಅದಕ್ಕೆ ನೀರು ಹಾಕ್ತೆ ಅಂತ ಹೇಳಿದಾಗ, ಅಯ್ಯೋ ನಾನೇನು ಆಂಟಿ ಮಾಡಬೇಕು ಎದ್ದು ಅಂದಾಗ, ಏನಮ್ಮ ಹಿಂಗೆ ಹೇಳ್ತೀಯ, ಮನೆ ಸೊಸೆ ಅಂದಮೇಲೆ ಇನ್ಮೇಲೆ ಎಲ್ಲ ಕೆಲಸ ನೀನೇ ಮಾಡಬೇಕು ತಾನೆ, ನಡಿ ನೀನು ಫಸ್ಟು ಬೇಗ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತಾರೆ. ಮನೆ ಮುಂದೆ ರಂಗೋಲಿ ಹಾಕು, ಸಾರಿಸು, ಮನೆ ಕೆಲಸ ಮಾಡು ಅಂತ ಹೇಳಿ ಕುಸುಮ ಅವರು ಅವಳಿಗೆ ಹಚ್ಚಿಸ್ತಾರೆ. ಅವೆಲ್ಲ ಮಾಡಿ ಸುಸ್ತಾಗಿ ಶ್ರೇಷ್ಠ ಬಂದು ಕುಳಿತಾಗ, ಭಾಗ್ಯ ತಿಂಡಿ ಕೊಡು, ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ, ಇಷ್ಟೊತ್ತಿಗೆ ತಿಂಡಿ ಎಲ್ಲ ಆಗಿರಬೇಕಲ್ಲ ಅಂದಾಗ, ಭಾಗ್ಯ ಬಂದು, ಶ್ರೇಷ್ಠ ಮುಂಚೆ ನಾನೊಬ್ಬಳೇ ಇದ್ದೆ ಸೊಸೆ ಆಗಿ, ನಾನೇ ಎಲ್ಲ ಮಾಡ್ತಾಯಿದ್ದೆ, ಈಗ ನೀನು ಸೊಸೆ, ಇನ್ಮೇಲೆ ಅವೆಲ್ಲ ಕೆಲಸ ನಿಂದೆ, ನೀನೇ ಅಡುಗೆ ಮಾಡಬೇಕು, ನೀನೇ ತಿಂಡಿ ಮಾಡಬೇಕು, ಮಕ್ಕಳನ್ನ ನೋಡ್ಕೊಬೇಕು, ಬಚ್ಚಲ ಮನೆಯೂ ನೀನೇ ಕ್ಲೀನ್ ಮಾಡಬೇಕು, ಎಲ್ಲ ಜವಾಬ್ದಾರಿ ಇನ್ಮೇಲೆ ನೀನೇ ವಹಿಸ್ಕೊಬೇಕು ಅಂತ ಹೇಳಿದಾಗ ಶ್ರೇಷ್ಠನಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಹೌದು, ಮತ್ತು ನೀನು ಈಗ ಈ ಮನೆ ಸೊಸೆ ತಾನೇ, ಎಲ್ಲ ಕೆಲಸ ನೀನೇ ಮಾಡಬೇಕು, ಹೋಗು, ನಾನು ಇನ್ಮೇಲೆ ಏನಿದ್ರು ನಿನಗೆ ಟ್ರೈನಿಂಗ್ ಕೊಡೋದಷ್ಟೇ ನನ್ನ ಕೆಲಸ ಅಂತ ಹೇಳಿದಾಗ, ಶ್ರೇಷ್ಠ ಅಂತೂ ಯಾಕಪ್ಪ ಒಂದಿಲ್ಲಿ ಓದಾಡ್ತಾ ಇದ್ದೀನಿ, ಬರೀ ತಾಂಡವ್ ಜೊತೆ ಆರಾಮಾಗಿರ್ಬೋದು ಅಂತ ಹೇಳಿ ಇಲ್ಲೇ ಅಂದ್ಕೊಂಡು ಬಂದರೆ ಇಲ್ಲಿ ನನ್ನ ಜೀವನನೇ ನರಕ ಆಗ್ತಾಯಿದೆ, ಬರೀ ತಾಂಡವ್ ಒಬ್ಬನೇ ಇರ್ತಾನೆ ಅಂದ್ಕೊಂಡೆ, ಆದರೆ ಇವರಪ್ಪ ಅಮ್ಮ ಅವನ ಹೆಂಡತಿ ಮಕ್ಕಳು ಎಲ್ಲರ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿದ್ದಿದೆ, ಕರ್ಮ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಕುಸುಮ ಅವರು ಭಾಗ್ಯನ ಆ ಕಡೆ ಕರ್ಕೊಂಡೋಗಿ, ಭಾಗ್ಯ ಹೇಳ್ತಾಳೆ, ಅತ್ತೆ ನಾನು ನಿನ್ನೆ ರಾತ್ರಿ ತುಂಬ ಹೆದ್ರುಕೊಂಡಿದ್ದೆ ನೀವು ಮಾತಾಡಿದ ತಕ್ಷಣ, ಆದರೆ ಈಗ ಧೈರ್ಯವಂತು ಅಂತ ಹೇಳಿದಾಗ ಕುಸುಮ ಅವರು, ಏನು ಅಂದ್ಕೊಂಡಿದ್ದೀಯಾ ನೀನು ನನ್ನನ್ನು, ನನ್ನ ಸೊಸೆಗೆ ಯಾರೋ ಕಾಟ ಕೊಡೋಕ್ಕೆ ಬಂದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ, ನನ್ನ ಮಗನ ಬುಟ್ಟಿಗೆ ಹಾಕೊಂಡಂಗಲ್ಲ, ಅವಳಿಗೆ ತಕ್ಕ ಪಾಠ ಕಲಿಸ್ತೀನಿ, ನೋಡ್ತಾ ಇರು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಅವಳೇ ನನ್ನ ಮಗನ ಬಿಟ್ಟು ಓಡೋಗಬೇಕು, ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ಭಾಗ್ಯ ತುಂಬ ಖುಷಿ ಆಗ್ತಾಳೆ. ಮುಂದೆ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಶ್ರೇಷ್ಠನಿಗೆ ಏನೇನು ಕಾಟ ಕೊಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹಾಗೆ ತಾಂಡವ್ ಶ್ರೇಷ್ಠ ಮಾಡೋ ಕೆಲಸ ಎಲ್ಲ ನೋಡಿ ತುಂಬ ಶಾಕ್ ಆಗ್ತಾನೆ, ಇದೇನು ಶ್ರೇಷ್ಠ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಮುಂದೆ ಏನೇನಾಗತ್ತೆ, ಏನೇನು ರೋಚಕ ತಿರುವುಗಳು ಪಡೆಯುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.